ಎಲ್ಲರಿಗೂ ನಮಸ್ಕಾರ. ಮಳೆಗಾಲ ಬಂತು ಅಂದರೆ ನದಿಗಳು ತುಂಬಿ ಹರಿತಾವೆ, ಜಲಪಾತಗಳು ಭೋರ್ಗರಿದು ಸುರಿತಾವೆ. ಮಳೆಗಾಲದಲ್ಲಿ ಜಲಪಾತಗಳ ಸೌಂದರ್ಯವನ್ನು ವರ್ಣನೆ ಮಾಡೋಕ್ಕೆ ಶಬ್ದಗಳೇ ಸಾಕಾಗಲ್ಲ. ಉತ್ತರ ಕನ್ನಡದ ಮಲೆನಾಡಿನಲ್ಲಿ ಹಲವಾರು ಅದ್ಭುತವಾದ ಪ್ರಸಿದ್ಧವಾದ ಜಲಪಾತಗಳಿದ್ದಾವೆ. ಅವುಗಳಲ್ಲಿ ಒಂದು ಪ್ರಸಿದ್ಧ ಜಲಪಾತ ಉಂಚಳ್ಳಿ ಜಲಪಾತಕ್ಕೆ ನಾನು ಹೋಗಿದ್ದೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಉಂಚಳ್ಳಿ ಜಲಪಾತದ ಮಳೆಗಾಲದ ಭೋರ್ಗರೆಯುವ ಸೌಂದರ್ಯವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ನೀವೆಲ್ಲ ವಿಡಿಯೋನ ನೋಡಿದ್ದೀರಾ ಅಂತ ತಿಳ್ಕೊಂಡಿದ್ದೇನೆ. ಒಂದು ವೇಳೆ ನೀವು ಫಸ್ಟ್ ಟೈಮ್ ಚಾನೆಲ್ ವಿಸಿಟ್ ಮಾಡಿದ್ದೀರಾ, ಇನ್ನು ಆ ವಿಡಿಯೋನ ನೋಡಿಲ್ಲ ಅಂತಾದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಇವತ್ತು ನಾನು ಉತ್ತರ ಕನ್ನಡದ ಒಂದು ಅನ್ಎಕ್ಸ್ಪ್ಲೋರ್ ಹಿಡನ್ ವಾಟರ್ಫಾಲ್ಗೆ ಹೊರಟಿದ್ದೇನೆ. ಜಲಪಾತಕ್ಕೆ ಹೊರಡೋಕ್ಕೂ ಮುಂಚೆ ಒಂದೆರಡು ಮಾತಿದೆ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ, ನನ್ನ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇರೋರಿಗೂ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನನ್ನ ಜೊತೆ ಯಾವಾಗಲೂ ಹೀಗೆ ಇರಲಿ. ಹೆಚ್ಚು ಹೆಚ್ಚು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ಗಳು, ನಿಮ್ಮ ಲೈಕ್ಗಳು ನನಗೆ ಸ್ಫೂರ್ತಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಸೊ ಆ ಹಿಡನ್ ವಾಟರ್ಫಾಲ್ ಯಾವುದು ಅಂತ ನೋಡೋಣ ಬನ್ನಿ. ಇವತ್ತು ನಾವು ಹೊರಟಿರೋದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ನಿಪ್ಪಲಿ ಜಲಪಾತಕ್ಕೆ. ಸುತ್ತಮುತ್ತ ಎಲ್ಲ ಕಡೆ ಹಸಿರು, ಮಧ್ಯದಲ್ಲೊಂದು ಒಂಟಿ ರಸ್ತೆ, ಮಳೆ, ತಂಗಾಳಿಯ ತಂಪಾದ ಪ್ರಯಾಣನೇ ಒಂದು ಸುಂದರ ಅನುಭವ. ನಗರದ ಗದ್ದಲದಿಂದ ದೂರ ಆಗಿ ಪ್ರಕೃತಿಯ ನಡುವಿನ ಸಂಚಾರನೇ ಒಂದು ಸುಖ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿರೋ ನಿಪ್ಪಲಿ ಜಲಪಾತ ಸಿದ್ದಾಪುರ ತಾಲೂಕಾ ಕೇಂದ್ರದಿಂದ ಸುಮಾರು 11 ಕಿಲೋಮೀಟರ್, ವಿಶ್ವಪ್ರಸಿದ್ಧ ಜೋಗ ಜಲಪಾತದಿಂದ ಸುಮಾರು 10ರಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ 31 ಕಿಲೋಮೀಟರ್ ದೂರದಲ್ಲಿದೆ. ನಾವು ಜಲಪಾತಕ್ಕೆ ರೀಚ್ ಆಗಿದ್ದೀವಿ. ಅಷ್ಟೇನು ಕ್ರೌಡ್ ಇರಲ್ಲ, ಶಾಂತ ವಾತಾವರಣ ಇದೆ. ಒಳ್ಳೆ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ ಇಲ್ಲಿ. ಹೊಸೂರು ಡ್ಯಾಮ್ನ ಹೆಚ್ಚುವರಿ ನೀರಿನಿಂದ ನಿರ್ಮಾಣ ಆಗಿರೋ ಜಲಪಾತ ಇದು. ಮಳೆಗಾಲದಲ್ಲಿ ಇಲ್ಲಿ ನೀರಿನ ಹರಿವು ಹೆಚ್ಚಿರುತ್ತೆ. ಹಾಲಿನಂತಹ ಜಲಧಾರೆಗಳು ಮಾತ್ರ ಅಲ್ಲದೆ ಸುತ್ತಲಿನ ಹಸಿರು, ಸುಂದರ ಶಾಂತತೆ ಈ ಜಲಪಾತಕ್ಕೆ ಮೆರುಗು ಕೊಡುತ್ತೆ. ಈ ವಾಟರ್ಫಾಲ್ನಲ್ಲಿ ಹೈಟ್ ಬಹಳ ಏನೂ ಇಲ್ಲ, ಆದರೆ ವಾಟರಿಂದ ಫ್ಲೋ ಇದೆಯಲ್ಲ ಅದು ಬಹಳ ಚೆನ್ನಾಗಿದೆ. ಮತ್ತು ಶಾಂತವಾದ ವಾತಾವರಣ, ಪ್ರಕೃತಿಯ ಮಧ್ಯೆ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಐಡಿಯಲ್ ಪ್ಲೇಸ್ ಅಂತ ಹೇಳ್ಬೋದು. ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಮಕ್ಕಳ ಜೊತೆ ಕಾಲ ಕಳೆಯೋಕ್ಕೆ, ಮಕ್ಕಳು ಆಟ ಆಡೋಕ್ಕೆ ಬ್ಯೂಟಿಫುಲ್ ಪ್ಲೇಸ್. ಮಳೆಗಾಲ ಒಂದು ಹೊರತುಪಡಿಸಿ ಇತರೆ ಸಮಯಗಳಲ್ಲಿ ಮಕ್ಕಳು ಆರಾಮಾಗಿ ಇಲ್ಲಿ ನೀರಿಗಿಳಿದು ಆಟ ಆಡ್ಬೋದು.
ನೀವು ಜೋಗ್ ಫಾಲ್ಸ್ಗೆ ಏನಾದರೂ ಹೋಗಿದ್ದಿದ್ರೆ ಜೋಗ್ ಫಾಲ್ಸಿಗೆ ವಿಸಿಟ್ ಮಾಡಿ ಆಮೇಲೆ ರಿಟರ್ನ್ ಹೋಗುವಾಗ ಈ ನಿಪ್ಲಿ ಫಾಲ್ಸಿಗೆ ಒಂದ್ಸಲ ವಿಸಿಟ್ ಮಾಡಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಕ್ಕಳನ್ನ ನೀರಲ್ಲಿ ಆಟ ಆಡಿಸ್ಕೊಂಡು ಖುಷಿಯಾಗಿ ಹೋಗ್ಬೋದು. ಸಿದ್ದಾಪುರ ಟೌನಿಂದನೂ ಬಹಳ ಹತ್ತಿರದಲ್ಲಿರೋ ಈ ಜಾಗಕ್ಕೆ ಪಿಕ್ನಿಕ್ ಸ್ಪಾಟ್ ಆಗಿ ಅಥವಾ ಯಾವುದೋ ಒಂದಿನ ಔಟಿಂಗ್ ಥರ ಕೂಡ ವಿಸಿಟ್ ಮಾಡ್ಬೋದು. ಯಾವುದೇ ಭಯ ಇಲ್ಲದೆ ಮಕ್ಕಳನ್ನ ಆರಾಮಾಗಿ ನೀರಲ್ಲಿ ಆಟ ಆಡಕ್ಕೆ ಬಿಟ್ಟು ನಾವು ಕೂತ್ಕೊಂಡು ಪ್ರಕೃತಿಯನ್ನು ಆರಾಮಾಗಿ ಅನುಭವಿಸಬಹುದಾದಂತಹ ಸುರಕ್ಷಿತವಾದ ಜಲಪಾತ ಇದು. ನನಗಂತೂ ಬಹಳ ಇಷ್ಟ ಆಯಿತು. ನೀವು ಕೂಡ ಈ ಜಲಪಾತವನ್ನು ಬಹಳ ಇಷ್ಟಪಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಒಂದು ವೇಳೆ ನೀವು ಆಲ್ರೆಡಿ ಈ ಜಲಪಾತಕ್ಕೆ ವಿಸಿಟ್ ಮಾಡಿದಿದ್ರೆ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ಶೇರ್ ಮಾಡಿ. ಪ್ರಕೃತಿಯ ನಡುವಿನ ಈ ಸುಂದರವಾದ ಸುರಕ್ಷಿತವಾದ ಜಲಪಾತದ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಂಗೆ ಅವಕಾಶ ಕೊಟ್ಟಿದ್ದೀರಾ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನನ್ನ ಜೊತೆ ಯಾವಾಗಲೂ ಇರಲಿ. ಮತ್ತೆ ಮತ್ತೊಂದು ಉತ್ತಮವಾದ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸಿ ಯು ಸೂನ್. ಹ್ಯಾವ್ ಹ್ಯಾಪಿ ಟೈಮ್.